ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ಸ್ವಲ್ಪ ಚರ್ಮ ಬಾಧೆ, ಬಂಧುದ್ವೇಷ, ವೃತ್ತಿಯಲ್ಲಿ ಅಸಮಾಧಾನ ಕಾಣ್ತಕ್ಕಂಥದ್ದು. ಸ್ತ್ರೀಯರಿಗೆ ಬುದ್ಧಿಬಲ ಚೆನ್ನಾಗಿದೆ ಚಂದ್ರನ ಬಲದಿಂದಾಗಿ. ಗುರು ಹಿರಿಯರಲ್ಲಿ ಮಕ್ಕಳಲ್ಲಿ ಒಂದು ಸೌಖ್ಯತೆ, ವಾತಾವರಣ ಚೆನ್ನಾಗಿರುತ್ತೆ. ಯಾರನ್ನೋ ಗುರುಗಳನ್ನು ಭೇಟಿ ಮಾಡಿ ಅದೇ ಒಂದು ಸಮಾಧಾನ ಕಾಣ್ತಕ್ಕಂಥದ್ದು. ಮಕ್ಕಳ ಒಂದು ವಾತಾವರಣ, ಅವರು ನಡೀತಾ ಇರತಕ್ಕಂಥದ್ದು, ಅಂದರೆ ಅವರ ವರ್ತನೆಗಳು ಇವೆಲ್ಲ ನಿಮಗೆ ಸ್ವಲ್ಪ ಹಿತ ಕೊಡುತ್ತೆ. ಒಳ್ಳೆಯವ್ರ ಸಹವಾಸ ಇದೆಯಪ್ಪ ಅಷ್ಟು ಸಾಕು ಅನ್ನೋ ಒಂದು ನಿರಾಳತೆ ಅದನ್ನು ತಂದು ಕೊಡುತ್ತೆ. ಈ ವಾರದ ಆದಿಯಲ್ಲಿ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ನಿಮಗೆ ಸ್ವಲ್ಪ ಪ್ರೇಯರ್ ಇರುತ್ತೆ, ಇಲ್ಲ ಅಂತಲ್ಲ, ಆದರೆ ಓಕೆ, ಅದು ಏನು ಸಹನೀಯ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ನಿಮಗೆ ಚಂದ್ರ ನೋಡಿ ಷಷ್ಠದಲ್ಲಿ ಸಂಚರಿಸ್ತಾನೆ. ಸಾಲ ಶತ್ರುಗಳ ಕಾಟ ಇರುತ್ತೆ, ಸ್ವಲ್ಪ ಹುಷಾರು. ಬಂಧುಗಳಿಂದ ಅಸಮಾಧಾನ, ಸಭೆ ಸಮಾರಂಭಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಅದು ಕಾರಣ ಪಂಚಮಾಧಿಪತಿ ಜೊತೆಗೆ ಮಂದಿ ಸೇರಿದಾಗ ವ್ಯತಿರಿಕ್ತವಾಗುತ್ತೆ. ಆಲೋಚನೆ ಹೀಗೆ ಹೋಗೋದು ಹೀಗೆಲ್ಲೋ ತಿರುಗಿಬಿಡುತ್ತೆ. ಆ ಥರ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರಿಕೆಯಿಂದ ಮಾತಾಡಿ, ಎಚ್ಚರ ವಹಿಸಿ. ಎಲ್ಲಿದ್ದೀರಾ, ಯಾವ ಸಮಯದಲ್ಲಿದ್ದೀರಾ, ಯಾವ ಸ್ಥಳದಲ್ಲಿದ್ದೀರಾ, ಇವುಗಳ ಬಗ್ಗೆ ಗಮನ ಇರಬೇಕು ನಿಮಗೆ ವಾರದ ಅಂತ್ಯದ ವೇಳೆಗೆ. ಉಳಿದ ಹಾಗೆ ಸ್ವಲ್ಪ ಚರ್ಮ ಸಂಬಂಧಿ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಇರಲಿ. ಶೀಘ್ರ ಸಣ್ಣದಾಗ ಏನೋ ಒಂದು ಆಗ್ತಾಯಿದೆ, ಸಮಸ್ಯೆ ಗೊತ್ತಾಗ್ತಿದೆ ಅಂದ ತಕ್ಷಣ ತಪಾಸಣೆ ಇತ್ಯಾದಿ ಮಾಡಿಸೋದು ತುಂಬ ಒಳ್ಳೆಯದು. ನೀವು ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಕ್ಕಿ ಹಾಗೂ ಬೆಲ್ಲ ಸಮರ್ಪಣೆ ಮಾಡಿ. ಅದು ಸಾಲ ಬಾಧೆ ನಿವಾರಿಸುತ್ತೆ. ಶತ್ರುಗಳ ಬಾಧೆ, ಬಂಧುಗಳ ದ್ವೇಷ ಇತ್ಯಾದಿ ಹೇಳಿದ್ನಲ್ಲ, ಅವುಗಳ ನಿವಾರಣೆಗೆ ಕಾರಣವಾಗುತ್ತೆ. ಇದ್ರ ಜೊತೆಗೆ ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ. ಅದು ನಿಮ್ಮ ಚರ್ಮವನ್ನು ಕಾಪಾಡುತ್ತೆ. ಚರ್ಮ ಅಷ್ಟೇ ಅಲ್ಲ, ಆರೋಗ್ಯವನ್ನೇ ಕಾಪಾಡುತ್ತೆ. ಇದು ಮಿಥುನ ಅವರಿಗಿನ ಫಲಗಳು. ಈಗ ಕಿರಣ್ ಮಂಡ್ಯದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಕಿರಣ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 12/12/1962 ಬೆಳಿಗ್ಗೆ 6:20. ಇನ್ನೊಂದ್ಸಲ ಹೇಳಿ ಡೇಟು. 12/12/1962. 12/12/62. ಟೈಮು ಬೆಳಿಗ್ಗೆ 6:30. 6:30. ಏನು ಕೇಳಬೇಕಿತ್ತು ಸರ್? ಹಿಂಗೆ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಫಿನಾನ್ಷಿಯಲಿ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಕಿರಣ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಏನು ಅಂದ್ರೆ ಸುಮಾರು 8-10 ವರ್ಷದಿಂದ ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ. ಪಾಪ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡೋಣ. ನೋಡಿ, ಈಗ ತಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಚಂದ್ರನ ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ದಶಾನಾಥ ಹೇಗಿದ್ದಾನೆ ಅಂದರೆ ಅವನು ಅಷ್ಟಮಾಧಿಪತಿ ಆಗಿದ್ದಾನೆ, ಲಾಭಾಧಿಪತಿಯೂ ಹೌದು. ಆದರೆ ದುಸ್ಥಾನದ ಅಧಿಪತ್ಯವೂ ಇದೆ. ಈ ಲಗ್ನಕ್ಕೆ ಬುಧ ಮಾರಕ ಬೇರೆ. ಹೀಗಾಗಿ ಅಷ್ಟಮ ಸ್ಥಾನ ಅಂದರೆ ನಷ್ಟ ಸ್ಥಾನ. ಇದು ನಿಮಗೆ ಶುರುವಾಗಿರತಕ್ಕಂಥದ್ದು ನಿಮಗೆ 2016ರಿಂದಲೂ ಹೀಗೇ ಇದೆ ಪರಿಸ್ಥಿತಿ. ಹೀಗಾಗಿ ಇದನ್ನು ದಾಟಬೇಕಲ್ಲ. ಇದನ್ನು ದಾಟಬೇಕು ಅಂತಂದರೆ ಬುಧನ ಆರಾಧನೆ ಬೇಕು. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ, ಅಲ್ಲಿ ಸಾಕಷ್ಟು ಇದ್ದಾವಲ್ಲ, ಅಲ್ಲಿ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರು ವಿಷ್ಣು ಸನ್ನಿಧಾನ, ನರಸಿಂಹ ಸನ್ನಿಧಾನ ಯಾವುದೂ ಆಗಬಹುದು. ಅಲ್ಲಿಗೆ ಹೋಗಿ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ಹಾಗೂ ಅಕ್ಕಿ ಇವೆರಡನ್ನು ಸಮರ್ಪಣೆ ಮಾಡಿ. ಪ್ರತಿ ಬುಧವಾರ 12 ಬುಧವಾರ ಶ್ರದ್ಧೆಯಿಂದ ಹೋಗಿ ಅಲ್ಲಿ ಸಮರ್ಪಣೆ ಮಾಡಿ. ಅಲ್ಲಿ ವಿಷ್ಣು ಸಹಸ್ರನಾಮ ಅಲ್ಲೇ ಕುಳಿತು ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ತೀರೋ ಅಥವಾ ನಿಮಗೆ ಓದಲಿಕ್ಕೆ ಬಂದರೆ ಪಠನ ಮಾಡ್ತೀರೋ ಅದನ್ನು ಮಾಡಿ. 12 ವಾರ ಗಡುವು ಇಟ್ಕೊಳ್ಳಿ. ಪ್ರತಿ ಬುಧವಾರ 1 ವಾರವೂ ಚ್ಯುತಿ ಮಾಡಬೇಡಿ. ನನಗನ್ಸುತ್ತೆ ಬಹುಶಃ ಅಷ್ಟರಲ್ಲಿ ಈಗೇನಿತ್ತು ಈ ಭಾರ, ನೋವಿನ ಭಾರ ಏನಿತ್ತು, ಇದರಿಂದ ಹೊರಗೆ ಬರ್ತೀರಾ. ಒಂದು ಒಳ್ಳೆಯ ದಾರಿ ಖಂಡಿತ ಸಿಗುತ್ತೆ. ತೀವ್ರವಾಗಿರಲಿ ನಿಮ್ಮ ಶ್ರದ್ಧೆ, ನಿಮ್ಮ ಸೇವೆ, ಭಕ್ತಿ, ಸಮರ್ಪಣೆ ಅನ್ನೋದು ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.